ಅಹಿಂದ ವರ್ಗಗಳಿಂದ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಒತ್ತಡವನ್ನ ಹೇರಲಾಗಿದೆ. ಮೊನ್ನೆ ಸಿಎಂ ಕರೆದಾಗ ಎಲ್ಲ ಅಹಿಂದ ವರ್ಗಗಳಿಂದ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಒತ್ತಡವನ್ನ ಹೇರಲಾಗಿದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ 69% ಮೀಸಲಾತಿ ಇದೆ. ಶೆಡ್ಯೂಲ್ 9ಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ. ನಮ್ಮಲ್ಲಿ ರಾಜ್ಯ ಸರ್ಕಾರವು 6% ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಬೇಕು. ಆ ರೀತಿ ಆದ್ರೆ ಎಲ್ಲಾ ವರ್ಗದವರಿಗೂ ಅನುಕೂಲ ಆಗುತ್ತೆ, ಸರ್ವರಿಗೂ ಸಮಬಾಳು ಸಮಪಾಲು ಸಿಗುತ್ತೆ ಅಂತ ಹೇಳಿ ಸಂತೋಷ್ ಲಾಡ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಸಂತೋಷ್ ಲಾಡ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಮೀಸಲಾತಿ ವಿಚಾರ ಸಾಕಷ್ಟು ಸೋಣ್ ಮಾಡ್ತಿದೆ. ಈ ನಡುವೆ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಆಗಾಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ಖುದ್ದು ನಮ್ಮ ಜೊತೆ ಮಾತಾಡೋಕ್ಕೆ ಸಂತೋಷ್ ಲಾಡ್ ಅವರು ಇದ್ದಾರೆ, ಮಾತಾಡಿಸಿ. ಸರ್, ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀರಾ, ಯಾವ ಆಂಗಲ್ ಅಲ್ಲಿ ಸರ್? ಇಲ್ಲ, ಮೊನ್ನೆ ಮುಖ್ಯಮಂತ್ರಿಯವರು ಕರೆದಂಥ ಸಂದರ್ಭದಲ್ಲಿ ಎಲ್ಲ OBC ವರ್ಗಗಳು, ಅಹಿಂದ ವರ್ಗಗಳು ಬಂದ ಸಂದರ್ಭದಲ್ಲಿ ನಾವೇನು ಪ್ರಪೋಸಲ್ ಮಾಡಿದ್ವಿ ಅಂದರೆ, ತಮಿಳುನಾಡಿನಲ್ಲಿ ಓವರಾಲ್ 69% ಇದೆ ರಿಸರ್ವೇಷನ್. ಅವರು ಶೆಡ್ಯೂಲ್ 9th ಅಮೆಂಡ್ಮೆಂಟ್ ತಂದಿದ್ದಾರೆ. ನಾವು ರಾಜ್ಯ ಸರ್ಕಾರ ಅದೇ ರೀತಿಯಾದ ಮಾದರಿಯಲ್ಲಿ ಇನ್ನೂ ಬೇಕಿದ್ರೆ ಒಂದು 6% ಜಾಸ್ತಿ ಮಾಡಿ 75%ವರೆಗೆ ಎಲ್ಲ ಸಮಾಜದವ್ರಿಗೆ ಅನುಕೂಲ ಆಗಲಿಕ್ಕೆ ಒಂದು ಇಲ್ಲಿಂದ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಕಳಿಸಲಿ. ಆ ರೀತಿ ಆದರೆ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಎಲ್ಲರಿಗೆ ರಿಸರ್ವೇಷನ್ ಸಿಗ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳಿ ಆ ಹಿತದೃಷ್ಟಿಯಿಂದ, ಆ ಹಿನ್ನೆಲೆಯಿಂದ ಹೇಳಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ 50% ಮೀಸಲಾತಿ ಮೀರಬಾರ್ದು ಅಂತ ಇದೆ, ಮೀಸಲಾತಿ ಪ್ರಮಾಣ ಅಂತ. ಈಗ 60% ತಮಿಳುನಾಡಲ್ಲಿ ಇದೆ. ಈ ಕರ್ನಾಟಕದಲ್ಲಿ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತಾ ಅಂತ? ಇಂದ್ರಾಣಿ ಕೇಸ್ ಪ್ರಕಾರ 50% ಮೇಲೆ ರಿಸರ್ವೇಷನ್ ಆಗಬಾರ್ದು, ಕರೆಕ್ಟ್. ಕೇಂದ್ರ ಸರ್ಕಾರ ಮೊನ್ನೆ 10% ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಬಿಟ್ಟಿದೆ. 50% ಮೇಲೆ ಆಟೋಮೆಟಿಕ್ ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ನಾವು ಕಳಿಸಿದ್ರು ಕೂಡ ಕೇಂದ್ರ ಸರ್ಕಾರ ಅದು ಅನುಷ್ಠಾನ ಮಾಡಬೇಕು. ಅದು ಮಾಡೋದ್ರಿಂದ ಸಾರ್ವಜನಿಕರಿಗೆ ಎಲ್ಲರಿಗೆ ಸಮಬಾಳು, ಎಲ್ಲರಿಗೆ ಸಮಪಾಲು, ಎಲ್ಲರೂ ಏನೇನು ಸಮಾಜಗಳಿದಾವೆ ಇಡೀ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅವ್ರ ಪ್ರಕಾರ ರಿಸರ್ವೇಷನ್ ಸಿಕ್ಕರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವತ್ತಿನ ಒತ್ತಡ ಎಲ್ಲರಿಗಿದೆ, ಎಲ್ಲ ಸಮಾಜದಲ್ಲಿ ಯುವಕರಿಗೆ ಕೆಲಸ ಸಿಗಬೇಕಂತ ಒತ್ತಡ ಇದೆ. ಅವರವರ ಸಮಾಜದ ಅನುಗುಣವಾಗಿ, ಅವರವರ ಜಾತಿಯ ಅನುಗುಣವಾಗಿ ಅವರಿಗೆ ಸಿಕ್ಕರೆ ಒಳ್ಳೇದಲ್ಲ, ಯಾಕೆ ಸಿಗಬಾರ್ದು ಅಂತ ಕೇಳಿದ್ರೆ ಆ ಒಂದು ಹಿನ್ನೆಲೆಯಿಂದ ಹೇಳಿರ್ತಕ್ಕಂಥದ್ದು ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಇಷ್ಟು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ವಿಚಾರ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ದೋಸ್ತಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ DK ಶಿವಕುಮಾರ್. HD ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ಗಾಗಿ ಇದನ್ನ ಜಿಲ್ಲೆ ಮಾಡಿದ್ರು ಅಂತ ಆರೋಪ ಮಾಡಿದ್ದಾರೆ. ಮತ್ತೆ ಹೆಸರು ಬದಲಾವಣೆ ಪ್ರಸ್ತಾಪ ಕೇಂದ್ರ ಕಳಿಸಿದಾಗ ಎಲ್ಲ ಡಿಪಾರ್ಟ್ಮೆಂಟ್ ಇಂದನೂ ಕ್ಲಿಯರೆನ್ಸ್ ಸಿಕ್ಕಿತ್ತು. ಆದ್ರೆ ಕುಮಾರಸ್ವಾಮಿ ಅವರಿಂದಾಗಿನೇ ಅವರೇ ಅಡ್ಡಗಾಲ್ ಹಾಕಿದ್ದು. ಈಗ ಹೆಸರು ಬದಲಾವಣೆ ಆಗ್ತಿಲ್ಲ, ಬಟ್ ನಾವು ಇಲ್ಲಿಗೆ ನಿಲ್ಸಲ್ಲ ಅಂತಾನೂ ಅವ್ರು ಚಾಲೆಂಜ್ ಹಾಕಿದ್ದಾರೆ. ನಮ್ಮ ಕನಕಪುರ, ಮಾಗಡಿ, ಚನ್ನಪಟ್ಟಣಕ್ಕೆ ಅನುಕೂಲ ಆಗಬಾರ್ದ, ಹಾಗಾದ್ರೆ ನೀವ್ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ ಅಂತ ಪ್ರಶ್ನೆ ಮಾಡಿದ್ರು. ನಮ್ದು ಬೆಂಗಳೂರು ಜಿಲ್ಲೆ, ನಮ್ಮವರು ಬದುಕಲಿ, ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಜನರ ಆಸ್ತಿ ಹೋಗಿದೆ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಆಸೆ ಇದೆ. ಹೆಸರು ಬದಲಾವಣೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ DK ಶಿವಕುಮಾರ್ ಪ್ರಶ್ನೆಯನ್ನ ಕೇಳೋದ್ರ ಜೊತೆಗೆ ರಾಮನಗರ ಹೆಸರು ಬರಬಾರ್ದು ಅಂತ ಪ್ಲಾನ್ ಮಾಡಿದ್ದಾರೆ. ಯಾರು ಯಾರನ್ನೆಲ್ಲ ಭೇಟಿ ಮಾಡಿದ್ರು ಅನ್ನೋದು ನನಗೆ ಗೊತ್ತಿದೆ, ಹೇಗ್ ಚೇಂಜ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ನಮ್ಗದು ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡಿದ್ರು ಅಂತ ಗೊತ್ತು, ಏನ್ ಮಾಡಿದ್ರು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳೋಂತ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು. ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ.